ಸಂಪುಟ ವಿಸ್ತರಣೆನೂ ಮಾಡಲ್ಲ, ಪುನರಚನೆನೂ ಕೂಡ ಮಾಡಲ್ಲ. DCM DK ಶಿವಕುಮಾರ್ ಅವರ ಹೇಳಿಕೆ ಇದು. ನೋಡಿ, 4 MLC ಸ್ಥಾನ ಖಾಲಿ ಇದೆ ಇಲ್ಲಿ. ಈ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತೀನಿ ನಾನು. ಆದರೆ ಸಂಪುಟ ಪುನರಚನೆ ಮಾಡಿಬಿಡ್ತಾರಂತೆ ಅಂತ ವಿಷಯ ಇದೆಯಲ್ಲ, ಇದು ಸತ್ಯಕ್ಕೆ ದೂರವಾದಂಥ ವಿಚಾರ. ಇದು CM ಸಿದ್ದರಾಮಯ್ಯ ಅವರು ವಿವೇಚನೆಗೆ ಬಿಟ್ಟಂಥ ವಿಚಾರ. ಸಂಪುಟ ಪುನರಚನೆ ಮಾಡ್ತಾರೋ ವಿಸ್ತರಣೆ ಮಾಡ್ತಾರೋ ಇದೆಲ್ಲವೂ ಕೂಡ ಅವರ ವಿವೇಚನೆಗೆ ಬಿಟ್ಟಂಥ ವಿಚಾರ. ಅದರ ಬಗ್ಗೆ ಪಕ್ಷದ ವರಿಷ್ಠ ತೀರ್ಮಾನ ಮಾಡ್ತಾರೆ. ನಾವು ಯಾಕೆ ಮಾತನಾಡಬೇಕು ಈಗ ಅದರ ಬಗ್ಗೆ? ಶಾಸಕ ಯತ್ನಾಳ್ ಕಾಂಗ್ರೆಸ್ಗೆ ಬಂದುಬಿಡ್ತಾರಂತೆ ಈ ವಿಷಯ ಇದೆಯಲ್ಲ, ಇವೆಲ್ಲ ಶುದ್ಧ ಸುಳ್ಳಿದು. ಅವರುಂಟು, ಅವ್ರ ಪಾರ್ಟಿ ಉಂಟು ರೀ, ನಾವ್ಯಾರ್ರೀ, ಅವ್ರಿಗೆ ಒಳ್ಳೇದಾಗಲಿ ಅಂತ DCM DK ಶಿವಕುಮಾರ್ ಹೇಳಿದ್ದಾರೆ. ಅವೆಲ್ಲ ಏನಿದ್ರು ಮುಖ್ಯಮಂತ್ರಿಗೆ ವಿವೇಚನೆ ಬಿಟ್ಟಿದ್ದು. ಅವರು ಪಕ್ಷ ವರಿಷ್ಠರು ಏನು ಮಾತಾಡ್ತಾರೆ ಅದು ಬಿಟ್ಟರೆ ಬೇರೆ ಯಾವುದೋದೆಲ್ಲ ನಿಮ್ಮ ಮಾಹಿತಿ ಸತ್ಯಕ್ಕೆ ದೂರವಾದಂಥ ವಿಚಾರ. 4 MLCಗಳು ಕೂಡ ಖಾಲಿ ಇದೆ. ಅದು ಕೂಡ ನಾಳೆ ನಾಡಿದ್ದು ಚರ್ಚೆ ಮಾಡಿ. ಕಾಂಗ್ರೆಸ್ಗೆ ಬರ್ತಾರೆ, ರತ್ನ ಕಂಬಳೆ ಸ್ವಾಗತ ಮಾಡ್ತೀರಾ? ಅವೆಲ್ಲ ಸುಳ್ಳು. ನಮ್ಗೆ ಯಾಕೆ ಅವ್ರ ಪಾರ್ಟಿ ಸುದ್ದಿ? ಅವ್ರ ಪಾರ್ಟಿ ಅವರುಂಟು, ಅವ್ರ ಪಾರ್ಟಿ ಉಂಟು, ಏನು ಬೇಕಾದ್ರೂ ಆಗಲಿ, ಒಳ್ಳೇದಾಗಲಿ. ಅವೆಲ್ಲ ಏನಿದ್ರು